ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ. ಇವತ್ತು ನಾನು ನಿಮ್ಗೊಂದು ಪೇಷಂಟ್ ಸ್ಟೋರಿ ಹೇಳ್ತೀನಿ. ಇವ್ರು ಬಂದ್ಬಿಟ್ಟು 65-70 years ಓಲ್ಡ್ ಇರೋ ತಾತ. ಸೊ ಇವರು ನಮ್ಮ ಹತ್ರ ಒಂದು ಹಳ್ಳಿಯಿಂದ ಬಂದಿದ್ರು. ಸೊ ಅವ್ರಿಗೆ ಟ್ರೀಟ್ಮೆಂಟ್ ಎಲ್ಲದಕ್ಕಿಂತ ಕನ್ಫ್ಯೂಷನ್ ಅನ್ನೋದೇ ಜಾಸ್ತಿ ಇತ್ತು. ಈ ಕನ್ಫ್ಯೂಷನ್ ಅನ್ನೋದು ಏನಕ್ಕೆ? ಸೊ ಅವ್ರಿಗೆ ಫಸ್ಟು ಮಂಡಿ ನೋವಿದೆ ಅಂದಾಗ ಪಕ್ಕದ ಮನೆಯವರೊಬ್ರು ಬಂದರು, ತಾತ ಮಂಡಿ ನೋವಿದೆಯಾ, ಮಾತ್ರೆ ಅಂತೂ ತೊಗೊಳಕ್ಕೆ ಹೋಗ್ಬೇಡಿ, ಕಿಡ್ನಿ ಹೋಗ್ಬಿಡುತ್ತೆ ಅಂದರು. ಮತ್ತೆ ಆಚೆ ಹೋದ್ರು, ಇನ್ನೊಬ್ರು ಬಂದ್ರು, ಅವ್ರು ಹೇಳಿದ್ರು, ತಾತ ಆಪರೇಷನ್ನೇ ಮಾಡಿಸ್ಕೊಳಕ್ ಹೋಗ್ಬಿಡಿ, ಆಪರೇಷನ್ ಮಾಡಿಸಿದ್ರೆ ಕಾಳೆಲ್ಲ ಹಾಳಾಗತ್ತೆ ಅಂತ. ಇನ್ನೊಬ್ರು ಬಂದ್ರು, ಇಂಜೆಕ್ಷನ್ ತಗೊಳಕ್ ಹೋಗ್ಬೇಡಿ, ಇಂಜೆಕ್ಷನ್ ತಗೊಂಡ್ರೆ ನಿಮ್ಗೆ ಮತ್ತೆ ಇನ್ಫೆಕ್ಷನ್ ಆಗತ್ತೆ, ನಡೆಯಕ್ ಆಗಲ್ಲ ಅಂತೆಲ್ಲ ಅಂದ್ರು. ಸೊ ತಾತ ಅವ್ರಿಗೆ ಕನ್ಫ್ಯೂಷನ್ ಅಂದ್ರೆ ಕನ್ಫ್ಯೂಷನ್. ಸೊ ಮಂಡಿ ನೋವಂತೂ ಇದೆ, ಮಾತ್ರೆ ಇಲ್ಲ ಅಂತಾರೆ, ಕೆಲವರು ಇಂಜೆಕ್ಷನ್ ಬೇಡ ಅಂತಾರೆ, ಕೆಲವು ಸರ್ಜರಿ ಬೇಡ ಅಂತಾರೆ. ಸೊ ಅವಾಗ ಏನ್ ಮಾಡೋದು? ಸೊ ಫಸ್ಟ್ ನಾನು ಇದ್ರಲ್ಲಿ ಏನ್ ಹೇಳ್ಬೇಕು ಅಂತ ಹೇಳ್ತೀನಿ ಅಂದ್ರೆ, ಯಾವುದೇ ತರದ ನೋವು ಕಂಡೀಷನ್, ಯಾವುದೇ ತರದ ಮೆಡಿಕಲ್ ಕಂಡೀಷನ್ ಇದ್ರೆ ಯಾರಾದ್ರೂ ಟ್ರಸ್ಟೆಡ್ ಮೆಡಿಕಲ್ ಡಾಕ್ಟರ್ಸ್ ಅಲ್ಲಿ ಮಾತ್ರ ಅಡ್ವೈಸ್ ತಗೊಳ್ಳಿ. ಸೊ ಪಕ್ಕದ ಮನೆಯವರು ಒಂದ್ ಹೇಳ್ತಾ ಇದಾರೆ, ಮೆಡಿಕಲ್ ಶಾಪ್ ಅವರು ಒಂದ್ ಹೇಳ್ತಾ ಇದಾರೆ ಅಂತ ನೀವೇನಾದ್ರು ಅದ್ರ ಮೇಲೆ ನೀವು ಡಿಸಿಷನ್ಸ್ ತಗೊಂಡ್ರೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗದೇ ಜಾಸ್ತಿ ಆಗತ್ತೆ. ಸೊ ಯಾವುದೇ ಮೆಡಿಕಲ್ ಪ್ರೊಫೆಷನಲ್ ಹತ್ರ ಹೋಗಿ ನಿಮ್ ನೋವಿದ್ಯಾ, ಜ್ವರ ಇದೆಯಾ, ಏನೇ ತೋರಿಸಿ ವೆರಿಫೈಡ್ ಡಾಕ್ಟರ್ಸ್ ಹತ್ರ ಮಾತ್ರ ಟ್ರೀಟ್ಮೆಂಟ್ ಅನ್ನೋದನ್ನ ತಗೊಳ್ಳಿ.